ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ದಯವಿಟ್ಟು ಈ ಪವಿತ್ರ ದೀಪಾವಳಿ ದಿವಸ ಒಂದು 10 ನಿಮಿಷ ಕಾಲ ನೀವು ಎಲ್ಲ ಕೆಲಸವನ್ನು ಬಿಟ್ಟು ಈ ವಿಡಿಯೋ ದಯವಿಟ್ಟು ನೋಡಿ. ಯಾಕೆಂದರೆ ಭಗವದ್ಗೀತೆಯಿಂದ ನಾನೆಷ್ಟು ಪ್ರೇರಣೆಗೊಂಡಿದ್ದೇನೆ, ನಾನೆಷ್ಟು ಅದನ್ನು ಅಧ್ಯಯನ ಮಾಡಿದ್ದೇನೆ, ಅದರ ಬಗ್ಗೆ ಇವತ್ತು ಹೇಳಿಕ್ಕೆ ಬಂದಿದ್ದೇನೆ. ಭಗವದ್ಗೀತೆಯನ್ನು ರಾಷ್ಟ್ರೀಯ ಗ್ರಂಥವೆಂದು ಘೋಷಣೆ ಮಾಡಬೇಕೆಂದು ಸುಷ್ಮಾ ಸ್ವರಾಜ್ ಅನೇಕ ಬಾರಿ ಪಾರ್ಲಿಮೆಂಟ್ದಲ್ಲಿ ಒದರಾಡಿ ಚೀರಾಡಿದರೂ ಸಹಿತ ಅದನ್ನು ಘೋಷಣೆ ಮಾಡಲಿಲ್ಲ. ಆದರೆ ಭಗವದ್ಗೀತೆ ಅಂದರೆ ಏನು, ಭಗವದ್ಗೀತೆಯ ಸಾರಾಂಶ ಏನು, ಭಗವದ್ಗೀತೆಯಲ್ಲಿ ಇರುವ ಹಿಂದೂ ಸಂಸ್ಕೃತಿ ಏನು, ಅದನ್ನು ಅಧ್ಯಯನ ಮಾಡ್ಕೋಬೇಕು. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಇವತ್ತು ಒಂದು ಕಂಪ್ಲೀಟ್ ಸ್ಟೋರಿ ತೆಗೆದುಕೊಂಡು ಬಂದೀನಿ. ಯಾವುದೇ ಸದ್ದು ಗದ್ದಲವಿಲ್ಲದೆ ಇಡೀ ಜಗತ್ತಿನಾದ್ಯಂತ ಭಗವದ್ಗೀತೆ ಪ್ರಚಾರ ಮಾಡಿದಂಥ ಒಬ್ಬ ಸನ್ಯಾಸಿಯ ವಿಷಯ ತೆಗೆದುಕೊಂಡು ಬಂದಿದ್ದೇನೆ. ಇದನ್ನು ನೀವು ಹಿಂದಿ ಮತ್ತು ಇಂಗ್ಲೀಷ್ದಲ್ಲಿ ನೋಡಿರ್ಬೋದು, ಕನ್ನಡ ಸಾರಾಂಶದಲ್ಲಿ ನೀವು ನೋಡಿರಕ್ಕಿಲ್ಲ. ಅದನ್ನು ಇವತ್ತು ನಾವು ಮಹತ್ವಪೂರ್ಣವಾಗಿ ಹೇಳಿಕ್ಕೆ ಬಂದಿದ್ದೇನೆ. ಅದರ ಸಾರಾಂಶ ಹೀಗಿದೆ, ದಯವಿಟ್ಟು ನೋಡಿ, ಇದನ್ನು ಒಂದು ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು ಯಾವ ದಿಸೆಯಲ್ಲಿ ಸಾಗ್ತಾ ಇದ್ದೇವೆ, ಇದೇ ಇವತ್ತಿನ ಕಂಪ್ಲೀಟ್ ಸ್ಟೋರಿ ವೀಕ್ಷಕರೇ. ಇದನ್ನು ನೋಡಿ, ಭಾರತದ ಒಬ್ಬ ಹಿಂದೂ ಸನ್ಯಾಸಿ ಉನ್ನತ ಪದವಿ ಪಡೆದು ಏನು ಕ್ರಾಂತಿಕಾರಿ ಸಾಧನೆ ಮಾಡಿದ್ದಾರೆ ವೀಕ್ಷಕರೇ ಗೊತ್ತಾ? ಹಾಗಾದರೆ ಈ ಸುದ್ದಿ ನೋಡಿ. ನಾವು ಸ್ವಾಮಿ ವಿವೇಕಾನಂದರ ಆದರ್ಶ ತತ್ವ ಸಿದ್ಧಾಂತ ಮಾತ್ರ ನೋಡಿದ್ದೇವೆ, ಇಂಥವರ ಪ್ರಚಾರ ಮಾತ್ರ ಬೆಳಕಿಗೆ ಬರುವುದಿಲ್ಲ. ಹಿಂದೂ ಸಾಮ್ರಾಜ್ಯದ ಈ ಸನ್ಯಾಸಿ ಏನೇನು ಮಾಡಿದ್ದಾರೆ ನಿಮಗೆ ವಿಚಿತ್ರವಾಗುತ್ತದೆ. ಇವರ ಹೆಸರು ಶ್ರೀ ಸರೀಲಾ ಪ್ರಭುಪಾದ್. ಬಂಗಾಲದಲ್ಲಿ 1886ರಲ್ಲಿ ಜನನ. ಸನ್ಯಾಸಿ ಆಗುವಕ್ಕಿಂತ ಮೊದಲು ಅಲಹಾಬಾದದಲ್ಲಿ ಇವರ ಫಾರ್ಮಸಿ ವ್ಯಾಪಾರ. ಸನ್ಯಾಸಿ ಏಕೆ ಆದರು, ಯಾಕೆ ಆದರು, ಇದರ ಸ್ಟೋರಿ ಇವತ್ತು ಹೇಳಿಕ್ಕೆ ಬಂದಿದ್ದೀನಿ ವೀಕ್ಷಕರೇ. 1922ರಲ್ಲಿ ಒಬ್ಬ ಗುರುಗಳ ದರ್ಶನ ಆಗುತ್ತದೆ ಈ ಶ್ರೀ ಸರೀಲಾ ಪ್ರಭುಪಾದ್ ಅವರಿಗೆ. ಆ ಗುರುಗಳು ಈ ಸನ್ಯಾಸಿಯ ಇಂಗ್ಲೀಷ್ ಭಾಷೆಗೆ ಬೆರಗಾಗಿ, ನೀನು ಭಗವದ್ಗೀತೆಯ ಆಧಾರದ ಮೇಲೆ ಕ್ರಾಂತಿಕಾರ್ಯ ಮಾಡುತ್ತೀಯಾ, ನಿನಗೆ ನನ್ನ ಆಶೀರ್ವಾದ ಇದೆ ಅಂತ ಹೇಳಿದಾಗ ಈ ಸನ್ಯಾಸಿಗೆ ಪ್ರೇರಣೆಯಾಗುತ್ತದೆ ಸರೀಲಾ ಪ್ರಭುಪಾದ್ ಅವರಿಗೆ. ಆ ಗುರುಗಳ ಹೆಸರು ಶ್ರೀ ಗುರುವಂದನ. ನೀನು ಜಗತ್ತಿನಲ್ಲಿ ಭಗವದ್ಗೀತೆ ಅಂದರೆ ಏನು ತೋರಿಸಬೇಕು. ವಿದೇಶದ ಧರ್ಮ ಸಂಸ್ಕೃತಿಯ ಪುಸ್ತಕಗಳು ನಮ್ಮ ಭಾರತದಲ್ಲಿ ಬರುತ್ತಿವೆ, ಆದರೆ ಭಾರತದ ಗ್ರಂಥ ವಿದೇಶದಲ್ಲಿ ಹೋಗ್ತಾ ಇಲ್ಲ. ಅದಕ್ಕೆ ನೀನು ವಿದೇಶದಲ್ಲಿ ಭಗವದ್ಗೀತೆಯ ಸಾರಾಂಶವನ್ನು ಪ್ರತಿಯೊಂದು ಜನರಿಗೆ ನೀನು ಎಷ್ಟೋ ಕಷ್ಟಪಟ್ಟರೂ ಸಹಿತ ನೀನು ಹೇಳಬೇಕು. ನಿನಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ, ಆದರೆ ಭಗವದ್ಗೀತೆ ಜಗತ್ತಿಗೆ ಗೊತ್ತಾಗಬೇಕು. ಅದರಲ್ಲಿ ಏನಿದೆ ನಿನ್ನ ಕೆಲಸ, ಇದು ನನ್ನ ಆದೇಶ. ಆವಾಗ ಈ ಸನ್ಯಾಸಿ ಭಗವದ್ಗೀತೆಯನ್ನು ಇಂಗ್ಲೀಷ್ದಲ್ಲಿ ಭಾಷಾಂತರ ಮಾಡತೊಡಗಿದ, ತೀವ್ರ ಅಧ್ಯಯನ ಮಾಡಿದ. ಆವಾಗ ಕಂಪ್ಯೂಟರ್ ಪ್ರಿಂಟ್ ಇದ್ದಿರಲಿಲ್ಲ ವೀಕ್ಷಕರೇ. ಮ್ಯಾನ್ಯುಯಲ್ ಮುಖಾಂತರ ಎಲ್ಲವನ್ನು ತಮ್ಮ ಪ್ರಯತ್ನದಿಂದ ಸಾವಿರಾರು ಪುಟ ಬರೆದು ಮನೆಯಲ್ಲಿಟ್ಟರು. ಕೆಲವು ದಿನಗಳ ನಂತರ ಮನೆಗೆ ಬರ್ತಾರೆ, ಬರೆದ ಹಾಳೆ ನೋಡ್ತಾರೆ, ಸಿಗುವುದಿಲ್ಲ. ಹುಡುಕಿ ಬೇಸತ್ತು ಹೆಂಡತಿಯನ್ನು ಕೇಳ್ತಾರೆ. ಹೆಂಡತಿ, ಆ ಕಾಗದವನ್ನು ನಾನು ಮಾರಿದೆ, ಅದರಿಂದ ಆ ಮಾರಿದ ಹಣದಿಂದ ಚಹಾ ಪುಡಿ ತೆಗೆದುಕೊಂಡು ಚಹಾ ಕುಡಿದೆ. ಬ್ರಿಟಿಷರು ಚಹಾ ಕುಡಿಯಬೇಕು ಅಂತಿದ್ದರು. ಇದರಿಂದ ಬೇಸತ್ತು ಮನೆ ತೊರೆದು ಸನ್ಯಾಸಕ್ಕೆ ಒಂದು ಆಶ್ರಮ ಸೇರಲಿಕ್ಕೆ, ಎಲ್ಲೋ ಪಯಣ ಮಾಡಲಿಕ್ಕೆ ಅಮೆರಿಕಕ್ಕೆ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿರುವ ಸಂಸ್ಕೃತಿ, ನಶೆ, ಮದ್ಯಪಾನ, ಹಿಪ್ಪಿಗಳ ಕಾಟ, ಸ್ನಾನ ಇಲ್ಲದ ಜೀವನ, ಇದನ್ನೆಲ್ಲ ನೋಡಿ ಅಲ್ಲಿ ಕೀರ್ತನ ಪ್ರಾರಂಭ ಮಾಡ್ತಾರೆ ಭಗವದ್ಗೀತೆಯ ಸಾರಾಂಶದೊಂದಿಗೆ. ಇದನ್ನು ನೋಡಿ ಹಿಪ್ಪಿಗಳು ಇವರಿಗೆ ಸಿಗರೇಟಿನಿಂದ ಸುಡ್ತಾರೆ, ಅದರ ಹೊಗೆ ಅವರ ಬಾಯಲ್ಲಿ ಬಿಡ್ತಾರೆ, ಟಾಯ್ಲೆಟ್ನಲ್ಲಿ ಕೂಡಿ ಹಾಕ್ತಾರೆ. ಆದರೂ ಭಗವದ್ಗೀತೆಯ ಪ್ರಚಾರ ಬಿಡಲಿಲ್ಲ. ಕೃಷ್ಣನ ಸಂದೇಶ, ಭಗವದ್ಗೀತೆಯ ನಶೆ ನಿಮಗೆ ತೋರಿಸಿದರೆ ಈ ನಶೆ ನೀವು ಬಿಡುತ್ತೀರಿ ಅಂತ ಸಾರಾಂಶದ ಮುಖಾಂತರ ತಿಳಿ ಹೇಳ್ತಾರೆ ಶ್ರೀ ಸರೀಲಾ ಪ್ರಭುಪಾದ್ ಅವರು. ಇದರಿಂದ ಅಲ್ಲಿಯ ಹಿಪ್ಪಿ ಜನ ಹ್ಯಾಪಿ ಆಗ್ತಾರೆ ನೋಡಿ ವೀಕ್ಷಕರೇ. ಬೇಟೆ ಆಡಿದರೆ ಹುಲಿ ಬೇಟೆಯಾಡು, ಇಲ್ಲದಿದ್ದರೆ ಬಿಡು. ಇದನ್ನು ನೋಡಿ ಅಲ್ಲಿಯ ಸರ್ಕಾರ ಇಂಥ ಒಬ್ಬ ಹಿಂದೂ ಸನ್ಯಾಸಿಗೆ, ನಮ್ಮ ದೇಶದ ಜನರಿಗೆ ಮಾದಕ ವ್ಯಸನ ಬಿಡಿಸಿದ ಎಂದರೆ ಈತನು ನಿಜವಾದ ಗುರು. ಒಬ್ಬ ಹಿಂದೂ ಸನ್ಯಾಸಿ ನಮ್ಮ ದೇಶದ ಜನರಿಗೆ ಮಾದಕ ವ್ಯಸನ ಬಿಡಿಸ್ತಾನಂದರೆ ಎಂಥ ಗೌರವ ಸನ್ಮಾನ ಸಿಗಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿಕೊಂಡು ಒಂದು ಇವರಿಗೆ ಗೌರವ ಸನ್ಮಾನ ಕೊಡ್ತಾರೆ. ಅವರಿಗೆ ತಮ್ಮ ಕೈಯಿಂದ ಗುಲಾಬ್ ಜಾಮೂನ್ ತಿನ್ನಿಸಿ ಹಿಂದೂ ಸಾಮ್ರಾಜ್ಯದ ಇತಿಹಾಸ ತಿಳಿಸಿ 10,000 ಶಿಷ್ಯರನ್ನು ತಯಾರು ಮಾಡ್ತಾರೆ ವೀಕ್ಷಕರೇ. ನೋಡಿ ಎಷ್ಟು ಕುತೂಹಲಭರಿತವಾಗಿದೆ, ವಿಚಿತ್ರವಾಗುತ್ತೆ. ರಷ್ಯಾ, ಆಸ್ಟ್ರೇಲಿಯಾ 16 ದೇಶಗಳಲ್ಲಿ ಭಗವದ್ಗೀತೆ ಪ್ರಚಾರ ಆಯಿತು. ಆದರ್ಶ ಸಿದ್ಧಾಂತಕ್ಕೆ, ಹಿಂದೂ ಸಂಸ್ಕೃತಿಗೆ ಮಾರು ಹೋದರು ಜನ. ಆವಾಗ ಇವರಿಗೆ ಹಣಕಾಸು ತೊಂದರೆಯಾಯಿತು. ಆ ಹಣಕಾಸು ತೊಂದರೆಯಾದಾಗ ಏನು ಮಾಡಿದರೆ ಗೊತ್ತಾ, ಹಿಂದೂ ಸಂಸ್ಕೃತಿಯೊಂದಿಗೆ ಅಗರಬತ್ತಿ, ಊದುಬತ್ತಿ ತಯಾರು ಮಾಡಲಿಕ್ಕೆ ಶುರು ಮಾಡಿದರು. ಊದುಬತ್ತಿ ತಯಾರು ಮಾಡಲಿಕ್ಕೆ ಒಂದು ಪರಂಪರೆಗೋಸ್ಕರ ಪೂಜೆಯೊಂದಿಗೆ ಪ್ರಾರ್ಥನೆ ಮಾಡಲು ಪ್ರಾರಂಭ ಮಾಡಿದರು. ಆವಾಗ ಊದುಬತ್ತಿ ಸುಡುವ ಒಂದು ಹವ್ಯಾಸವನ್ನು ತಿಳಿಸಿದರು. ಆ ಊದುಬತ್ತಿ ಸುಡುವ ಮುಖಾಂತರ ಅದರಿಂದ $1,000,000 ಹಣ
ತನ್ನಷ್ಟಕ್ಕೆ ತಾನೇ ಬರ್ತಾ ಹೋಯಿತು. ಎಲ್ಲರೂ ಸಂಸ್ಕೃತಿಯಂತೆ ಅಗರಬತ್ತಿ ತಯಾರು ಮಾಡಿದರು. ಪೂಜೆಯೊಂದಿಗೆ ಪ್ರಾರ್ಥನೆ ಮಾಡಲು ಶುರು ಮಾಡಿದರು. ಅಗರಬತ್ತಿ ಖರೀದಿಸಿದರು. ಇದರಿಂದ ಅನೇಕ ಡಾಲರ್ ಹಣ ಅವಶ್ಯಕವಾಯಿತು. ತನ್ನಷ್ಟಕ್ಕೆ ತಾನೇ ಹಣ ಸಂಗ್ರಹವಾಯಿತು. ಆ ಹಣದಿಂದ ಹಿಂದೂ ಸಂಸ್ಕೃತಿ ಭಗವದ್ಗೀತೆಯ ಪ್ರಚಾರ ನಡೆಸಿದರು. ಇಂಥವರು ಯಾರಿದ್ದಾರೆ ಈಗ? ನೀವೇ ಹೇಳಿ ವೀಕ್ಷಕರೇ. ಅನೇಕ ಹಿಂದೂ ಸಂಸ್ಕೃತಿಯ ಪುಸ್ತಕಗಳನ್ನು ಬರೆದರು. 5.5 ಕೋಟಿ ಪುಸ್ತಕ ಪ್ರತಿಗಳನ್ನು ಮುದ್ರಿಸಿ ನೀವೇ ಹೇಳಿ ಜಗತ್ತಿನಲ್ಲಿ ಭಗವದ್ಗೀತೆಯ ಸಾರಾಂಶ ತಿಳಿಸಿದ ಈ ಹಿಂದೂ ಸನ್ಯಾಸಿ ಪಾವನ ಆದರು ವೀಕ್ಷಕರೇ. 25 ಭಾಷೆಗಳಲ್ಲಿ ಪುಸ್ತಕಗಳನ್ನು ಪ್ರಕಟಗೊಂಡವು. ಆಮೇಲೆ ಪ್ರತಿ ದೇಶದಲ್ಲಿ ಮಂದಿರಗಳನ್ನು ಕಟ್ಟತೊಡಗಿದರು. ಶಾಂತತೆಗಾಗಿ ದೇವರ ಮೊರೆ ಹೋಗುವುದನ್ನು ಕಲಿಸಿಕೊಟ್ಟರು ವೀಕ್ಷಕರೇ. ನೋಡಿ ಎಷ್ಟೊಂದು ವಿಚಿತ್ರ ವೀಕ್ಷಕ. ಇದರ ಪ್ರಚಾರ ನೋಡಿ ಜಗತ್ತೇ ಬೆರಗಾಯಿತು. ಎಲ್ಲರೂ ಮನೆಯಲ್ಲಿ ಭಗವದ್ಗೀತೆ, ಕೃಷ್ಣ ಅರ್ಜುನನ ಇತಿಹಾಸ ಪರಂಪರೆ ಓದತೊಡಗಿದರು ವಿದೇಶಿಗರು ವೀಕ್ಷಕರೇ. ಇದನ್ನೆಲ್ಲ ನೋಡಿ ಒಬ್ಬ ಪತ್ರಕರ್ತ ಈ ಸನ್ಯಾಸಿಯ ಸಂದರ್ಶನಕ್ಕಾಗಿ ಭೇಟಿಯಾಗ್ತಾನೆ. ಸಂದರ್ಶನ ರೂಪದಲ್ಲಿ ತೀಕ್ಷ್ಣ ಪ್ರಶ್ನೆ ಮಾಡುತ್ತಾನೆ, ನೀನೇನು ದೇವರೇ ಅಂತ ಕೇಳ್ತಾನೆ. ಆವಾಗ ಆ ಸನ್ಯಾಸಿ ಅನ್ನುತ್ತಾರೆ, ನಾನು ದೇವರಲ್ಲ, ದೇವರ ನೌಕರ. ಅವನು ತಿಳಿಸಿದ ಸಂದೇಶ ಸಾರುತ್ತಿದ್ದೇನೆ. ನೌಕರನೂ ಅಲ್ಲ, ನೌಕರನಾಗಲು ಪ್ರಯತ್ನ ಮತ್ತು ಪ್ರಯಾಸ ಪಡುತ್ತಿದ್ದೇನೆ ಅಂತಾನೆ ಆ ಸನ್ಯಾಸಿ ಶ್ರೀ ಸರಳ ಪ್ರಭುಪಾದ ವೀಕ್ಷಕರೇ. ಈ ವಿಷಯ ಜಗತ್ತಿನಾದ್ಯಂತ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತೆ. ಇವರನ್ನು ಹ್ಯಾನ್ರಿ ಫೋರ್ಡ್ ಭೇಟಿಯಾಗಿ ಶರಣಾಗ್ತಾನೆ, ಶಿಷ್ಯನಾಗುತ್ತಾನೆ. ಈ ಹಿಂದೂ ಸಂಸ್ಕೃತಿ ಅರ್ಥ ತಿಳಿದುಕೊಳ್ಳುತ್ತಾನೆ. ಜಗತ್ತಿನ ಎಲ್ಲ ದೇಶಗಳಲ್ಲಿ 108 ಮಂದಿರ ಸ್ಥಾಪನೆ ಮಾಡುತ್ತಾರೆ. ನಿಜಕ್ಕೂ ಇಂಥ ಹಿಂದೂ ಸನ್ಯಾಸಿ ನೋಡಿರಲಿಲ್ಲ. ಈಗಲೂ ಪಾಕಿಸ್ತಾನದಲ್ಲಿ 12 ಪ್ರಾರ್ಥನಾ ಸ್ಥಾನಗಳಲ್ಲಿ ದೈನಂದಿನವಾಗಿ ಭಗವದ್ಗೀತೆ ಪ್ರವಚನ ನಡೆಯುತ್ತಿದೆ. ಅಂದರೆ ಬೆರಗಾಗುತ್ತೀರಿ ವೀಕ್ಷಕರೇ. ಯಾವ ದೇಣಿಗೆ ಇಲ್ಲ, ಯಾವ ವ್ಯಾಪಾರ ಇಲ್ಲ, ಯಾವ ಚಾರಿಟಿ ಇಲ್ಲ, ಯಾವ ಭಿಕ್ಷೆ ಇಲ್ಲ, ಯಾವ ಸಾಲ ಇಲ್ಲ, ಯಾವ ವೇತನ ಇಲ್ಲ, ಐಷಾರಾಮಿ ಕಾರುಗಳಿಲ್ಲ, ಭವ್ಯ ಬಂಗಲೆಗಳು ಇಲ್ಲ. ಇವತ್ತು ಆ ಸನ್ಯಾಸಿ ಜೀವಂತಿರ್ತಿದ್ರೆ ಈ ಭಗವದ್ಗೀತೆ ಭಾರತದ ಗ್ರಂಥ ಅಲ್ಲ, ವಿಶ್ವದ ಗ್ರಂಥವಾಗುತ್ತಿದ್ದು ಅನ್ನೋ ನಾನು ನಂಬರ್ 1 ಚಾನಲ್ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ವೀಕ್ಷಕರೇ. ನ್ಯೂಯಾರ್ಕ್ ಮತ್ತು ಆಫ್ರಿಕಾದಿಂದ 10,000 ಪತ್ರಗಳಿಗೆ ಉತ್ತರ ನೀಡುತ್ತಿದ್ದರು. ಇವರು ಎಂಥ ಹಿಂದೂ ಸಂಸ್ಕೃತಿಯ ಸನ್ಯಾಸಿ. ಅಲ್ಲಿ ವಾಹನ ವಿಮಾನ ಸೌಲಭ್ಯವಿಲ್ಲದಿದ್ದರು. 12 ಸಾರಿ ಇಡೀ ಪೃಥ್ವಿಯನ್ನು ಸುತ್ತಾಡಿ ಬಂದರು. ಬೀಟಲ್ ಜಾರ್ಜ್ನಂಥ ಹ್ಯಾಸಿನ್ ಬ್ರಿಟನ್ ರಾಜ ಈ ಸನ್ಯಾಸಿಯ ಶರಣಾಗ್ತಾನೆ. ಧರ್ಮ ಸಂಸ್ಕೃತಿ ನೋಡಿ 70 ಎಕರೆ ಫಾರ್ಮ್ ಹೌಸ್ ದೇಣಿಗೆಯಾಗಿ ನೀಡುತ್ತಾನೆ. ಉಚಿತವಾಗಿ ನೀಡಿ ಶಿಷ್ಯನಾಗುತ್ತಾನೆ. ದೈನಂದಿನ ಹರೇ ಕೃಷ್ಣ ಮಂತ್ರ ಪಠಿಸುತ್ತಾ ಲಕ್ಷಾಂತರ ವಿದೇಶಗಳಿಗೆ ಪ್ರೇರಣೆ ಆಗ್ತಾನೆ. ದಿನಕ್ಕೆ 4 ಗಂಟೆ ವಿಶ್ರಾಂತಿ ಮಾಡುತ್ತಿದ್ದ ಈ ಸನ್ಯಾಸಿ ಉಳಿದ ವೇಳೆಯಲ್ಲಿ ಭಗವದ್ಗೀತೆ, ಕೃಷ್ಣನ ಪ್ರಚಾರ, ದೈನಂದಿನವಾಗಿ ವಿದೇಶಗಳ ಮಂದಿರಗಳಲ್ಲಿ ಅರ್ಚನೆ, ಮಂತ್ರಗಳ ನಿನಾದ ಮೊಳಗಿಸಿದ ಈ ಸನ್ಯಾಸಿ ಕೇವಲ ಇತಿಹಾಸದಲ್ಲಿ ಮಾತ್ರ ಉಳಿದರು ವೀಕ್ಷಕರೇ. ಅವ್ಯರ್ಧ್ಯಂ ಕಾಲ ವೇಳೆ ಹಾಳ ಮಾಡಬಾರದು ಎಂಬ ಸಂಸ್ಕೃತ ಪದದೊಂದಿಗೆ ಅದನ್ನು ಉಪಯೋಗ ತೆಗೆದುಕೊಳ್ಳಬೇಕು. ಇದಕ್ಕೆ ನಮ್ಮ ಸ್ನೇಹಿತ ನನಗೆ ಕೇಳುತ್ತಾನೆ, ನಾನು 12 ವರ್ಷಗಳಿಂದ ಒಂದು ಕಾರ್ಖಾನೆ ನಡೆಸುತ್ತಿದ್ದೇನೆ. ಯಾಕೆಂದರೆ ವೀಕ್ಷಕರೇ ನೋಡಿ, ನಮ್ಮ ನಂಬರ್ 1 ಚಾನಲ್ಗೆ ಒಬ್ಬ ಸ್ನೇಹಿತ ಬಂದು ಕೇಳ್ತಾನೆ, ನಾನು 12 ವರ್ಷಗಳಿಂದ ಒಂದು ಕಾರ್ಖಾನೆ ನಡೆಸುತ್ತಿದ್ದೇನೆ, ಇನ್ನೊಂದು ಕಾರ್ಖಾನೆ ಮಾಡಲು ಆಗುತ್ತಿಲ್ಲ, ಎಲ್ಲ ವೇತನ ಬೋನಸ್ ಕೊಟ್ಟರೂ ಸಾಲದಾಗಿದೆ. ಆದರೆ ಈ ಸನ್ಯಾಸಿ ಯಾವುದೇ ಬಂಡವಾಳವಿಲ್ಲದೆ 108 ಮಂದಿರಗಳನ್ನು ವಿದೇಶದ ಅನೇಕ ರಾಷ್ಟ್ರಗಳಲ್ಲಿ ಹೇಗೆ ಸ್ಥಾಪಿಸಿದ ಅನ್ನೋದೇ ವಿಚಿತ್ರವಾಗುತ್ತದೆ. ಇಂಥ ಭಾರತದ ಪ್ರಭುಪಾದ ಸನ್ಯಾಸಿಯ ಬಗ್ಗೆ ಮಕ್ಕಳಲ್ಲಿ ಅಧ್ಯಯನ ಪಾಠವಿಲ್ಲಬೇಕೆ ವೀಕ್ಷಕರೇ? ಎಷ್ಟೋ ತೊಂದರೆ ಕೊಟ್ಟ ಇವರ ಶಿಷ್ಯರು ಒಂದಿಗೆ ಸಹನೆ ತಾಳ್ಮೆಯಿಂದ ಇರುತ್ತಿದ್ದರು. ಈ ಪ್ರಭುಪಾದ್ ಜಗನ್ನಾಥ್ ಪುರಿಯಿಂದ ರಥಯಾತ್ರೆ ಮಾಡಿರ್ತಾರೆ. ಬ್ರಿಟಿಷರನ್ನು ಒಲಿಸಿಕೊಂಡು ಏಕೈಕ ಹಿಂದೂ ಸಾಮ್ರಾಜ್ಯದ ಪ್ರಚಾರಕ ಪ್ರಭುಪಾದ್. ಆಮೇಲೆ ಏನು ಮಾಡಿದರು ಗೊತ್ತಾ? ಜಗತ್ತಿನಾದ್ಯಂತ ಇರುವ ಮಂದಿರಗಳಲ್ಲಿ ಉಚಿತ ಶಾಕಾಹಾರಿ ಭೋಜನ ಪ್ರಾರಂಭಿಸಿದರು. ಇಂದಿಗೂ ಲಕ್ಷಾಂತರ ಜನ ಉಚಿತ ಊಟ ಮಾಡುತ್ತಿದ್ದಾರೆ. ಹಸಿದವನಿಗೆ ಧರ್ಮಪಾಠದ ಜೊತೆ ಹೊಟ್ಟೆ ತುಂಬಿ ಊಟ ಮಾಡಿಸುವಂಥ ಶಿಕ್ಷಣಕ್ಕೆ 14 ಲಕ್ಷ ಮಕ್ಕಳಿಗೆ ಉಚಿತ ಶಿಕ್ಷಣ. ಸ್ಟೀವನ್ ಸಹಿತ ಶಿಷ್ಯನಾದ. ಇದಕ್ಕೆ ಒಂದು ಉದಾಹರಣೆ, ಭಾರತದ ಮಹಿಳಾ ಮಂತ್ರಿ ಪದೇ ಪದೇ ಪಾರ್ಲಿಮೆಂಟ್ನಲ್ಲಿ ಕೂಗುತ್ತಿದ್ದರು, ಭಗವದ್ಗೀತೆ ರಾಷ್ಟ್ರೀಯ ಪುಸ್ತಕ ಎಂದು ಘೋಷಿಸಿ. ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಈ ಗ್ರಂಥ ಅನೇಕ ಭಾಷೆಗಳೊಂದಿಗೆ ಇಂದಿಗೂ ಸಿಗುತ್ತದೆ. ಅಲ್ಲಿ ಒಂದು ಕಡ್ಡಾಯ ಮಾಡಲಾಗಿದೆ, ಭಗವದ್ಗೀತೆಯ ಸಾರಾಂಶ ಪ್ರತಿನಿತ್ಯ ಅರ್ಧ ಗಂಟೆ ಹೇಳಬೇಕನ್ನೋದು. ಆದರೆ ನಮ್ಮ ಭಾರತ ದೇಶಕ್ಕೆ ಏನಾಗಿದೆ? ಭಾರತದ ಹಿಂದೂ ಸಂಸ್ಕೃತಿ, ಹಿಂದೂಗಳ ಒಂದು ಸಂಸ್ಥಾನ ಇದ್ದಂಥ ಈ ನಮ್ಮ ಸ್ಥಾನಕ್ಕೆ ನಮ್ಮ ಗುರುಗಳು, ನಮ್ಮ ಸ್ವಾಮೀಜಿಗಳು ಏನು ಮಾಡ್ತಾ ಇದ್ದಾರೆ? ಇವತ್ತು ನಮ್ಮ ಗ್ರಂಥ, ನಮ್ಮ ಸಂಸ್ಕೃತಿ ಅವರು ಎಷ್ಟು ಅಧ್ಯಯನ ಮಾಡಿದ್ದಾರೆ. ನಮ್ಮ ಸ್ಥಿತಿ ನೋಡಿ. ದಿನೇ ದಿನೇ ಬೇರೆ ಬೇರೆ ಪ್ರವಚನ, ಉಪದೇಶ, ಜಾತೀಕರಣ, ವಿಷಬೀಜ ಬಿತ್ತುವಿಕೆ, ಚಿಲ್ಲಾಪಿಲ್ಲಿಯಾಗಿ ಜೀವನ ನಡೆಸುವಂತಾಗಿದೆ. ಪ್ರತಿ ಸ್ವಾಮಿ ಸನ್ಯಾಸಿ ಬೇರೆ ಬೇರೆ ಹೇಳುತ್ತಾ ನಮ್ಮನ್ನು ಪ್ರತ್ಯೇಕ ಮಾಡಿ ತಮ್ಮ ಐಷಾರಾಮಿ ಜೀವನ, ಆಸ್ತಿ ಪಾಸಿ, ಆಶೆ ಇಲ್ಲದ ಸಲ್ಲದ ರಾಜಕಾರಣ ಮಾಡಿ ಭಕ್ತರನ್ನು ಯಮಾರಿಸುತ್ತಿದ್ದಾರೆ. ಇದು ನಿಜಕ್ಕೂ ಸತ್ಯ ಘಟನೆ ವೀಕ್ಷಕರೇ. ವಿದೇಶದಲ್ಲಿ ಭಗವದ್ಗೀತೆ ಕಡ್ಡಾಯ ಹೇಳಬೇಕು ಎಂಬ ಆದೇಶ ಇದ್ದರೂ ನಮ್ಮ
ಭಾರತದಲ್ಲಿ ಏನು ನಡೆಯುತ್ತಿದೆ, ನಮ್ಮ ಸಂಸ್ಕೃತಿ ಹಾಳು ಮಾಡುತ್ತಿರುವವರು ಯಾರು, ಯೋಚಿಸಬೇಕಾದ ಸಂಗತಿಯಲ್ಲವೇ ವೀಕ್ಷಕರೇ? 1977ರಲ್ಲಿ ದೇಹತ್ಯಾಗ ಮಾಡಿದ ಪ್ರಭುಪಾದ್ ಮತ್ತೊಬ್ಬ ಹುಟ್ಟಲಾರ ಜೀವ ಹೋಗುತ್ತಿರುವಾಗಲೂ ಭಗವದ್ಗೀತೆ ಪಠನ ನಡೆಸುತ್ತಿದ್ದರು. ಅಲ್ಲಿಯ ವೈದ್ಯರು ಬೆರಗಾಗಿ ಹೋದರು. ಇದೆಂಥ ಜೀವಂತ ಶವ, ಅವರು ಮರಣ ಹೊಂದುವ ಮೊದಲು 12 ಜನರ ಸಂಘಟನೆ ಮಾಡಿ ಹೋದರು. ಎಲ್ಲರೂ ಸಮಾನ ಮನಸ್ಕರು ಇರಬೇಕು, ವಂಶ ಪಾರಂಪರ್ಯ, ತಂದೆ ಮಗ ಅಧಿಕಾರ ಲಾಲಸೆ ಇರಬಾರದು ಎಂದು ಮುನ್ಸೂಚನೆಯಿಂದ ತಂಡ ಕಟ್ಟಿದರು. ಕೇವಲ ಪ್ರಿನ್ಸಿಪಲ್ ಅಂತಿದ್ರು, ಇವರಿಗಂತಾರೆ ಹಿಂದೂ ಲೀಡರ್. ಇವರ ತ್ಯಾಗ ಮನೋಭಾವನೆ ಶ್ರಮ ನಮ್ಮ ಸ್ವಾಮಿಗಳು ಮಾಡ್ತಾರ ವೀಕ್ಷಕರೇ. ಇವರಂತೆ ಉಚಿತ ಶಿಕ್ಷಣ, ಆಹಾರ ಸೌಲಭ್ಯ ಮಾಡ್ತಾರೆ ನಮ್ಮ ಸ್ವಾಮಿಗಳು. ಕೇವಲ ದಾನ ಕೊಡಿ, ಸರ್ಕಾರದ ಅನುದಾನ ಕೊಡಿ, ಅದರ ಲೆಕ್ಕ ಕೊಡುವುದಿಲ್ಲ. ಭಕ್ತರನ್ನು ಶೋಷಿಸುವ ಇಂಥವರಿಂದ ಸಂಸ್ಕೃತಿ ಧರ್ಮ ರಕ್ಷಣೆ ಸಾಧ್ಯವ? ಇಂಥ ಸರಳ ಪ್ರಭು ಪಾದದಂಥ ಮಹಾನ್ ಸನ್ಯಾಸಿ ಮತ್ತೆ ಹುಟ್ಟಿ ಬರಲಿ, ಧರ್ಮ ಸಂಸ್ಕೃತಿ ರಕ್ಷಿಸಲಿ, ಭಗವದ್ಗೀತೆ ರಾಷ್ಟ್ರೀಯ ಗ್ರಂಥವಾಗಲಿ. ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಿಳಿಸಿ ವೀಕ್ಷಕರೇ. ಯಾಕೆಂದರೆ ಇದು ಒಂದು ವಿಶೇಷ ಸುದ್ದಿಯಾಗಿ ಇವತ್ತು ನಾನು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ಇದನ್ನು ಭಾಳ ಕಂಪ್ಲೀಟಾಗಿ ವೀಕ್ಷಣೆ ನೀವು ಮಾಡಲೇಬೇಕು. ಒಂದು 10 ನಿಮಿಷ ವೀಕ್ಷಕರೇ. ಹಿಂದೂ ಸಂಸ್ಕೃತಿಯ ಒಂದು ಭಗವದ್ಗೀತೆಯನ್ನು ಇಷ್ಟೊಂದು ಸಾರಾಂಶಪೂರ್ವಕವಾಗಿ ಪ್ರಭುಪಾದವರು ವಿದೇಶಗಳಲ್ಲಿ ಆಫ್ರಿಕಾದಂಥ ಕಾಡು ಮನುಷ್ಯರನ್ನು ಪರಿವರ್ತನೆ ಮಾಡಿದಂಥ ಇವತ್ತು ನಮ್ಮಲ್ಲಿ ಭಾರತದಲ್ಲಿ ಒಂದು 10 ಕಿಲೋಮೀಟರ್ಗೆ ಒಂದು ಮಠಮಾನ್ಯವಿದೆ. ಎಷ್ಟು ಸಂಸ್ಕೃತಿ ಬೆಳೆಸಿದ್ದಾರೆ ಇವರು, ಎಷ್ಟು ಭಗವದ್ಗೀತೆಯ ಸಾರಾಂಶ ಮಾಡ್ತಾರೆ. ಕೇವಲ ದಾನ ಕೊಡಿ, ದೇಣಿಗೆ ಕೊಡಿ, ಇದರಿಂದನೇ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರಾ? ಇದಕ್ಕೆಲ್ಲ ತಿಲಾಂಜಲಿ ಆಗಬೇಕು. ಇದನ್ನು ಪ್ರತಿಯೊಬ್ಬರು ಹಿಂದೂ ಸಂಸ್ಕೃತಿ ಮತ್ತು ಭಗವದ್ಗೀತೆಯ ಸಾರಾಂಶ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ತುಂಬ ಭಗವದ್ಗೀತೆ ಅಧ್ಯಯನ ಮಾಡ್ಕೊಂಡು ಒಂದು ಪ್ರೇರಣೆಗೊಂಡಿದ್ದೇನೆ. ಇದರಿಂದ ನಾನು ಪ್ರಭಾವಿತಗೊಂಡಿದ್ದೇನೆ. ಹಿಂದೂ ಸಂಸ್ಕೃತಿಯ ಸಾರಾಂಶ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು, ಪ್ರತಿಯೊಂದು ಧರ್ಮದವರು ಸಹಿತ ತಿಳಿದುಕೊಳ್ಬೇಕು. ಈ ಭಗವದ್ಗೀತೆ ಇವತ್ತು ರಾಷ್ಟ್ರೀಯ ಗ್ರಂಥವಾಗಿ ಘೋಷಣೆ ಮಾಡಬೇಕು. ಇವತ್ತು ದಿವಂಗತ ಸುಷ್ಮಾ ಸ್ವರಾಜ್ ನಮ್ಮ ಮುಂದೆ ಇಲ್ಲ. ಆ ಮಹಿಳೆ ಪಾರ್ಲಿಮೆಂಟ್ದಲ್ಲಿ ಚೀರಾಡಿದರೂ ಸಹಿತ ಯಾವ ಸರ್ಕಾರ ಸಹಿತ ಚಕಾರವೆತ್ತಲಿಲ್ಲ. ಅವರದೇ ಸರ್ಕಾರ ಇವತ್ತು ಹಿಂದೂ ರಾಷ್ಟ್ರ ಕಟ್ಟಲಿಕ್ಕೆ ಹೋಗುವಂಥ ಸರ್ಕಾರ ಇದ್ದರೂ ಇವತ್ತು ಭಗವದ್ಗೀತೆ ರಾಷ್ಟ್ರೀಯ ಗ್ರಂಥ ಅಂತ ಘೋಷಣೆ ಮಾಡಬೇಕನ್ನೋದೇ ನಮ್ಮ ನಂಬರ್ 1 ಚಾನಲ್ ಆಶಯ ವೀಕ್ಷಕರೇ. ನಂಬರ್ 1 ಚಾನಲ್ ಇಂಥ ಸಾಮ್ರಾಜ್ಯ ಮತ್ತು ಇತಿಹಾಸ, ಸನ್ಯಾಸಿಗಳ, ಸ್ವಾಮೀಜಿಗಳ, ಜಗದ್ಗುರುಗಳ ಇತಿಹಾಸದೊಂದಿಗೆ ಮತ್ತೆ ಬರ್ತೇನೆ. ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡಿ. ನಂಬರ್ 1 ಚಾನಲ್ ವೀಕ್ಷಿಸಿ ವೀಕ್ಷಕರೇ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವವಾದ ಸಾಮ್ರಾಜ್ಯದೊಂದಿಗೆ ಬರ್ತೇನೆ ವೀಕ್ಷಕರೇ. ನಮಸ್ಕಾರ.